ಲಾಸ್ಟ್ ಟೈಮ್ ನಾನು ಒಂದು ಮೇಕಪ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ. ಸೊ ನಾನು ಇನ್ಸ್ಟಾಗ್ರಾಮಿಗೆ ಒಬ್ಬರು ಮೆಸೇಜ್ ಮಾಡಿದರು, ಇಫ್ ಯು ಚೂಸ್ ಸ್ಕಿನ್ ಕೇರ್ ಓವರ್ ಮೇಕಪ್, ಸೊ ಸ್ಕಿನ್ ಕೇರೇ ಫಸ್ಟ್ ಅಪ್ಲೋಡ್ ಮಾಡಬೇಕಿತ್ತು. ಸೊ ಹ್ಯಾವ್ ಟು ಅಪ್ಲೋಡ್ ಸ್ಕಿನ್ ಕೇರ್ ರೂಟೀನ್. ಅಂದರೆ ನಾನು ಪ್ರೆಗ್ನೆಂಟ್ ಆದಮೇಲೆ ಅಡಾಪ್ಟ್ ಮಾಡ್ಕೊಂಡಿರೋ ರೂಟೀನ್, ಲೈಕ್ ಪ್ರೆಸೆಂಟ್ ಸ್ಕಿನ್ ಕೇರ್ ನಾನು ಹೇಳ್ತೀನಿ. ಯಾ ವಿಲ್ ಸ್ಟಾರ್ಟ್. ಓಕೆ, ಸೊ ಫಸ್ಟು ಆ್ಯಕ್ಚುಲಿ ಇದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನು. ಯೂಶ್ವಲಿ ನಾನು ಸ್ನಾನ ಮಾಡಿದ ತಕ್ಷಣ ಮಾಡುವಂಥ ಒಂದು ಸ್ಕಿನ್ ಕೇರ್ ರೂಟೀನ್ ಇದು ಬೆಳಿಗ್ಗೆದು. ನಾನು ಫಸ್ಟ್ ಯೂಸ್ ಮಾಡೋ ಟೋನರು, ಸೊ ಪಿಕ್ಸಿ ಗ್ಲೋ ಟಾನಿಕ್ಕಿಂದ ಡೈಕಾಲ್ 5% ಗ್ಲೈಕಾಲಿಕ್ ಆ್ಯಸಿಡ್ ಎಕ್ಸ್ಫೋಲಿಯೇಟಿಂಗ್ ಟೋನರ್ ಇದು. ಆ್ಯಕ್ಚುಲಿ ನಾನು ಕಾಟನ್ ಸ್ವ್ಯಾಬಲ್ಲಿ ಅಪ್ಲೈ ಮಾಡ್ತಾಯಿದ್ದೆ ಸ್ಟಾರ್ಟಿಂಗು, ಬಟ್ ಐ ಫೆಲ್ಟ್ ನನಗೆ ಈ ಥರ ಹ್ಯಾಂಡ್ ಅಪ್ಲಿಕೇಶನ್ನೇ ಒಂಥರ ತುಂಬ ಚೆನ್ನಾಗಿ ಅನಿಸ್ತು. ಸೊ ಇಯರ್ಸ್ ಎಲ್ಲ ಕವರ್ ಮಾಡಿ ಅಪ್ಲೋಡ್ ಮಾಡಿ ಒಂದು ನಿಮಿಷ ಬಿಡ್ತೀನಿ ಟೈಮ್ ಇದ್ದರೆ. ವಿಲ್ ಸ್ಟಾರ್ಟ್ ವಿತ್ ಸೀರಮ್ ಆ್ಯಕ್ಚುಲಿ. ಸೊ ಸೀರಮ್ ಬಂದುಬಿಟ್ಟು ಒಂದು ಆ್ಯಕ್ನೇಸ್ ಜಾಸ್ತಿ ಆ್ಯಂಡ್ ಸ್ವಲ್ಪ ಸೆನ್ಸಿಟಿವ್ ಅನ್ನೋಕ್ಕಿಂತ ಆ್ಯಕ್ನೆ ಪ್ರೋನ್ ಸ್ಕಿನ್ನೇ. ಈಗ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಅದೊಂದು ಆ್ಯಕ್ನೇಸ್ ಯಾವತ್ತೂ ಕಂಪ್ಲೀಟ್ಲಿ ಗಾನ್ ಅಂತ ಇಲ್ಲ. ಸೊ ಅದಕ್ಕೆ ನಯಸಿನಮೈಡ್ ಯೂಸ್ ಮಾಡ್ತೀನಿ 10% ಆ್ಯಂಡ್ ಜಿಂಕ್ 1%, ಆರ್ಡಿನರಿದು. ಇದು ಬಂದು ಆ್ಯಕ್ಚುಲಿ ಚೆನ್ನಾಗಿದೆ ಸೀರಮ್ಮು. ಅಂದರೆ ಇದು ಸ್ವಲ್ಪ ನಿಮ್ಮ ಸ್ಕಿನ್ ಬ್ಲೆಮಿಷಸ್ನ ಲೈಟ್ ಮಾಡುತ್ತೆ ಮತ್ತು ಈವನ್ ಸ್ಕಿನ್ ಟೋನ್ ಕೊಡುತ್ತೆ. ಸೊ ನಾನು ತುಂಬ ಬ್ರ್ಯಾಂಡ್ಸಿಂದು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ಸೀರಮ್ಸು. ಅದರಲ್ಲಿ ಇದು ಬಿಟ್ಟರೆ ಸ್ವಲ್ಪ ಅಂದರೆ ನಾನು ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದು ಬಂದುಬಿಟ್ಟು ಪ್ಲಮ್ ಗ್ರೀನ್ ಟೀ ಪ್ರಾಡಕ್ಟ್ಸು. ಸೊ ಅದರಲ್ಲಿ ಹೇಳಬೇಕಂದ್ರೆ ನಾನು ಅಷ್ಟು ತುಂಬ ದೊಡ್ಡ ದೊಡ್ಡ ಆ್ಯಕ್ನೆಸ್ ಏನಿತ್ತು ಅದೆಲ್ಲ ಹೋಗಿದ್ದು ಪ್ಲಮ್ಮಲ್ಲೇ, ಪ್ಲಮ್ ಗ್ರೀನ್ ಟೀದು. ಅವಾಗ ನಾನು ಫೇಸ್ ವಾಶು, ಮಾಯ್ಶ್ಚರೈಸರ್ ಮತ್ತು ಟೋನರ್ ಯೂಸ್ ಮಾಡ್ತಿದ್ದೆ ಅಷ್ಟೇ. ನೋ ಐಡಿಯಾ ಅಬೌಟ್ ಸೀರಮ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ ಅವಾಗ. ಸೊ ಅದಕ್ಕೋಸ್ಕರ ಅದು ನಾನೇ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಡರ್ಮಾಟ್ ಹತ್ರ ತೋರಿಸ್ದಾಗಲೂ ಅವ್ರು ನಂಗೆ ಡರ್ಮಾಡ್ಯೂಡ್ ಒಂದು ಫೇಸ್ ವಾಶ್ ಕೊಟ್ಟಿದ್ದು, ಅದು ನನಗೆ ಏನೂ ಯೂಸ್ ಆಗಲಿಲ್ಲ. ಸೊ ಆಮೇಲೆ ಜಸ್ಟ್ ಒಂದು ಟ್ರೈ ಅಂತ ಮಾಡಿ ಪ್ಲಮ್ಮಿಂದ. ಸೊ ಮೇನ್ ಆ್ಯಕ್ನೆ ಕ್ಲಿಯರ್ ಆಗಿದೆ ಅದರಿಂದಾನೆ. ಸೊ ಆಮೇಲೆ ಮಾಯ್ಶ್ಚರೈಸರು. ಸೊ ಅದೇ ನಾನು ಕನ್ಸೀವ್ ಆದಮೇಲೆ ಆ್ಯಕ್ಚುಲಿ ಮಾಯ್ಶ್ಚರೈಸರ್ ಸೆಲೆಕ್ಟ್ ಒಂದು ಚೇಂಜ್ ಮಾಡಬೇಕಂತ ಇದೆ ಮುಂಚೆನೇ, ಬಟ್ ಕನ್ಸೀವ್ ಆದಮೇಲೆ ಪ್ರೆಗ್ನೆನ್ಸಿ ಸೇಫ್ ಚೂಸ್ ಮಾಡಬೇಕಂತ. ಪ್ರೆಗ್ನೆನ್ಸಿ ಸೇಫ್ ಅಂತ ಬಂದಾಗ ನನಗೆ ಯಾವ ಇಂಗ್ರೀಡಿಯೆಂಟ್ ಇರಬೇಕು ಅಂತ. ಅಂದರೆ ಯೂಶ್ವಲಿ ನಾವು ಸೋಷಿಯಲ್ ಮೀಡಿಯಾ ನೋಡಿನೇ ಯಾವ ಇಂಗ್ರೀಡಿಯೆಂಟ್ ಇರಬೇಕು ಅಂತೆಲ್ಲ ಯೋಚನೆ ಮಾಡೋದು. ಬಟ್ ಇದರಲ್ಲಿ ಏನಾಗಿದೆ, ನನಗೂ ಸೇಮ್ ಅಷ್ಟು ಪೇಷನ್ಸ್ ಇದೆ. ಒಂದೊಂದು ಕಾಂಟೆಂಟ್ ಕ್ರಿಯೇಟರ್ಸ್ ಒಂದೊಂದು ಇಂಗ್ರೀಡಿಯೆಂಟ್ ಇರಬಾರ್ದು ಅಂತ ಹೇಳಿದ್ದು ಇದೆ. ಕಾಮನ್ ಆಗಿ ಥ್ಯಾಲಿಡ್ಸ್ ಮತ್ತು ಪ್ಯಾರಾಬೆನ್ಸ್ ಇರಬಾರ್ದು ಅಂತಲೂ ಇದೆ ಹೇಳಿದೆ. ಸೊ ಐ ಥಾಟ್ ಒಂದು ಆ್ಯಕ್ಚುಲಿ ಯಾವಾಗಲೂ ಕನ್ಸೀವ್ ಅದಾಗಿಲ್ಲ ಕಂಟಿನ್ಯೂಸ್ ಆಗಿ ಒಂದು ಆ್ಯಡ್ ಬರ್ತಿದೆ, ಆರಿಮಿ ಸ್ಕಿನ್ ಕೇರ್ ಅಂತ. ಸೆರಮೈಡ್ಸ್ದು ಇದು ಮಾಯ್ಶ್ಚರೈಸರ್ ಇದು. ಸೊ ಇದು ಸೆರಮೈಡ್ಸ್ ಮತ್ತು ಫ್ಯಾಟಿ ಆಸಿಡ್ ಕಂಪ್ಲೀಟ್ಲಿ ಪ್ರೆಗ್ನೆನ್ಸಿ ಸೇಫ್ ಮಾಯ್ಶ್ಚರೈಸರು. ಸೊ ಇದು ಆ್ಯಕ್ಚುಲಿ ವೆರಿ ಲೈಟ್ ಮಾಯ್ಶ್ಚರೈಸರು, ತುಂಬ ಎಕ್ಸ್ಟ್ರಾರ್ಡಿನರಿ ಥರ ಅಂತಲ್ಲ, ಲೈಕ್ ಎಷ್ಟು ಬೇಕಷ್ಟು ಇವಾಗಕ್ಕೆ ಆ ಥರ ಮಾಯ್ಶ್ಚರೈಸ್ ಮಾಡಿ. ಇದಾಗಿ ಒಂದು 2 ಮಿನಿಟ್ಸ್ ಬಿಡ್ತೀನಿ. 2 ಮಿನಿಟ್ಸ್ ಬಿಟ್ಟ ಮೇಲೆ ಸನ್ಸ್ಕ್ರೀನಲ್ಲಿ ನಾನು ಏನು ಪ್ರೆಗ್ನೆನ್ಸಿ ಸೇಫ್ ಆಗ್ತದೆ ಅಂತ ನೋಡೋಕೆ ಹೋಗಿಲ್ಲ. ಒಂದೇ ಒಂದು ನೋಡಿದೆ ಏನಂದರೆ, ನಾನು ಫಿಕ್ಸ್ ಡರ್ಮಾ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ, ಕೆಮಿಕಲ್ ಸನ್ಸ್ಕ್ರೀನು. ದಟ್ ಈಸ್ ನಾಟ್ ಪ್ರೆಗ್ನೆನ್ಸಿ ಸೇಫ್ ಅಂತ ಗೊತ್ತಾಯಿತು. ಸೊ ಸ್ಟಾರ್ಟಿಂಗ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ, ವೆರಿ ಫಸ್ಟ್ ಟೈಮ್ ನಾನು ನ್ಯೂಟ್ರೋಜೆನ್ ಯೂಸ್ ಮಾಡ್ತಿದ್ದು. ಸೊ ಅದಕ್ಕೆ ಶಿಫ್ಟ್ ಆದೆ. ಸೊ ಆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಇದೇ ಬೇಸಿಕ್ ಸ್ಕಿನ್ ಕೇರ್ ಇಷ್ಟೇ. ಅಂದರೆ ಅದು ಬೇರೆ ಟೈಮಲ್ಲೂ ಇದೇ 4 ಸ್ಟೆಪ್ಪೇ ಇದು ಮಾಡೋದು. ಏನು ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ.
ಜಸ್ಟ್ ನ್ಯೂಟ್ರಿಜಿನ ಸೇಫ್ ಅಂತ ನೋಡಿದೆ, ಸೇಫ್ ಅಂತ ಇತ್ತು. ಆ್ಯಂಡ್ ಮತ್ತು ನಾನು ಡರ್ಮಾ ಹೋದು ಟಿಂಟೆಡ್ ಸನ್ಸ್ಕ್ರೀನನ್ನು ಯೂಸ್ ಮಾಡಿದ್ದೀನಿ ಲೈಕ್ ಸ್ಟಾರ್ಟಿಂಗ್ 3 ಮಂತ್ಸು. ಅದ್ರಲ್ಲಿ ಟಿಂಟೆಡ್ ಸನ್ಸ್ಕ್ರೀನ್ ಈಗ ಮನೇಲಿದ್ದಾಗಲೂ ಹಾಕೊಳ್ಳೋಕೆ ಒಂಥರ ಅನ್ಕಂಫರ್ಟೇಬಲ್ ಅನಿಸ್ತಾಯಿತ್ತು. ಸೊ ನಾನು ಸ್ಟಾರ್ಟಿಂಗ್ ಯಾರು ಯೂಸ್ ಮಾಡ್ತಿದ್ದೆ, ಅದಕ್ಕೆ ವಾಪಸ್ ಅಪ್ಗ್ರೇಡ್ ಮಾಡಿದೆ. ಇದಾದಮೇಲೆ ಲಾಸ್ಟಿಗೆ ಲಿಪ್ ಬಾಮ್ ಹಚ್ತೀನಿ. ಲಿಪ್ ಬಾಮ್ ಬಂದು ಚಾಪ್ಟೆಕ್ಸ್ ಅಂತ, ಲೈಕ್ ಇಟ್ಸ್ ಪ್ಯಾರಾಬಿನ್ ಫ್ರೀ ಲಿಪ್ ಬಾಮ್ ಆ್ಯಕ್ಚುಲಿ. ಸೊ ಇದೂ ಅಷ್ಟೇ ನಾನು ಪ್ರೆಗ್ನೆನ್ಸಿ ಸೇಫ್ ಅಂತ ತಗೊಂಡಿದ್ದು. ಇದನ್ನು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಬೆಟರ್ ಏನಂದರೆ ಫೇಸ್ ವಾಶ್ ಮಾಡುವಾಗ ಅಥವಾ ಸ್ಕ್ರಬ್ ಮಾಡುವಾಗ ಇಫ್ ಯು ಒಂದು ಸ್ವಲ್ಪ ಲಿಪ್ ಮೇಲಿರೋ ಸ್ಕೇಲ್ಸ್ ಏನಾದ್ರು ಇದ್ದರೆ ನೀವು ಜಸ್ಟ್ ಅದನ್ನ ಸ್ಕ್ರಬ್ ಮಾಡಿಬಿಟ್ಟು ಅಪ್ಲೈ ಮಾಡಿದರೆ ಇಟ್ ಇಸ್ ಮೋರ್ ಎಫೆಕ್ಟಿವ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ಇಟ್. ದಿಸ್ ಇಸ್ ದ ವೆರಿ ಸಿಂಪಲ್ ಆ್ಯಂಡ್ ಮಿನಿಮಲ್ ಸ್ಕಿನ್ ಕೇರ್ ರೂಟೀನ್ ನಾನು ಫಾಲೋ ಮಾಡೋದು. ಇದ್ರ ಜೊತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಪಿಕ್ಸಿ ಗ್ಲೋ ಟಾನಿಕ್ ಏನೋ ತುಂಬ ಚೆನ್ನಾಗಿದೆ, ಈಗಲೂ ತೋರಿಸಿದ್ದಾರೆ, ಅದೇ ಬಂದಿದೆ ಮತ್ತೆ. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಮಾಡ್ತೀನಿ. ಬಟ್ ಯಾಕೆ ಅನ್ಬಾಕ್ಸಿಂಗ್ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಸೇಮ್ ನೈಕಾ ಹಾಟ್ ಪಿಂಕ್ ಸೇಲಲ್ಲಿ ನನಗೆ ಅದು ಬಿಗ್ಗರ್ ಆಫರಲ್ಲಿ ಸಿಕ್ಕಿದೆ. ಮತ್ತು ಅದ್ರ ಜೊತೆ 2 ಫ್ರೀ ಬೀಸ್ನೂ ಕಳಿಸಿದ್ದಾರೆ. ಸೊ ಲೆಟ್ ಮಿ ಶೋ ಯು. ಈ ಸಲ ಸ್ವಲ್ಪ ದೊಡ್ಡದು ತರಿಸಿದ್ದೀನಿ. ಯಾಕೆ ದೊಡ್ಡದು ತರಿಸಿದ್ದೀನಿ ಅಂದರೆ ಹೇಳಿದ್ನಲ್ಲ, ಇಟ್ ಈಸ್ ಅ ಬಾಂಬ್. ಮತ್ತು ನನಗೆ ಇದು ಅಲ್ಟಿಮೇಟ್ ಡೀಲಲ್ಲಿ ಸಿಕ್ಕಿದೆ. ಓಕೆ, ಸೊ ದಿಸ್ ಈಸ್ ಇಟ್. ಪಿಕ್ಸಿ ಗ್ಲೋ ಟಾನಿಕ್ ಅಂತ ನನಗೆ ತುಂಬ ಫೇವ್ರೆಟ್ ಪ್ರಾಡಕ್ಟ್. ಸ್ವಲ್ಪ ಜನ ನಂಗೆ ತುಂಬ ಹತ್ತಿರದಲ್ಲಿ ಪ್ರೆಗ್ನೆನ್ಸಿ ಗ್ಲೋ ಬಂದಿದೆ ಹಂಗೆ ಹೀಗೆ, ಬಟ್ ಐ ಬಿಲೀವ್ ದಿಸ್ ಪ್ರಾಡಕ್ಟ್ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಅಪ್ಲೈ ಮಾಡಿದಾಗಲೂ ಅಷ್ಟೇ ತುಂಬ ಸ್ಕಿನ್ನೇ ಒಂಥರ ಹಿಂಗೆ ಟಚ್ ಮಾಡುವಾಗ ಒಂಥರ ಪ್ಲಂಪ್ ಆಗೋ ಥರ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು ಟಾನಿಕ್. ಸೊ ಇದು ಆಫರಲ್ಲಿ ತುಂಬ ಒಳ್ಳೆ ಪ್ರೈಸಿಗೆ ಸಿಕ್ತು. ಸೊ ಇದು ಒಂದು ಇದ್ರದ್ದು MRP ಬಂದುಬಿಟ್ಟು 2850. ಸೊ ನನಗೆ 2000ಗೆ ಸಿಕ್ಕಿದೆ. ಆ್ಯಂಡ್ ವೆರಿ ಕ್ಯೂರಿಯಸ್ ಅಬೌಟ್ ಫ್ರೀ ಬೀಸ್ ಆ್ಯಕ್ಚುಲಿ. ಕುಟ್ಟಿದಾದರೂ ಇಟ್ಸ್ ಫ್ರಮ್ ಪಿಕ್ಸಿ. ಸೊ ಅದಕ್ಕೆ ಖುಷಿ ಇದೆ ನನಗೆ. ಸೊ ಗ್ಲೋ ಟಾನಿಕ್ಗೆ ಮತ್ತು 15 ml ಒಂದು ಫ್ರೀ ಬೀಸ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬಂದುಬಿಟ್ಟು ಗ್ಲೋ ಮಡ್ ಕ್ಲೆನ್ಸರ್ ಅಂತ, ಇದೂ ಅಷ್ಟೇ 15 ml ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆ್ಯಕ್ಚುಲಿ ಇದ್ರದ್ದು ನನಗೆ ರೇಟ್ ನೋಡಬೇಕಂತ, ಅಥವಾ ಇದು ಮೇ ಬಿ ಫ್ರೀ ಬೀಸ್ ಅಂತಲೇ ಇರ್ಬೋದು. ಇದ್ರದ್ದೇನು ಪ್ರೈಸ್ ಏನು ಕೊಟ್ಟಿಲ್ಲ. ಇನ್ನೊಂದು ಏನು ಇದರಲ್ಲಿ ಹೇಳಬೇಕಂತ ಅಂದರೆ ದಟ್ ಇದು ನನಗೆ ನಾನು ಕನ್ಸ್ಯೂಮ್ ಆಗಿ ಕಂಟೆಂಟ್ ಸ್ಟಾರ್ಟ್ ಮಾಡಿರೋದ್ರಿಂದ, ಸೊ ನನಗೆ ನನ್ನ ವೆಲ್ ವಿಷರ್ ಒಬ್ಬರು ಅಡ್ವೈಸ್ ಮಾಡಿದ್ದು, ಯು ಕ್ಯಾನ್ ಜಸ್ಟ್ ಗಿವ್ ಸಮ್ ಬೀಯಿಂಗ್ ಅನ್ ಆಯುರ್ವೇದ ಡಾಕ್ಟರ್, ಲೈಕ್ ಒಂದು ಏನಾದರೂ ಇದು ಕೊಡ್ಬೋದು, ನೀನು ಸಜೆಷನ್ ಕೊಡ್ಬೋದು, ಲೈಕ್ ಫೀಮೇಲ್ ಹೆಲ್ತ್ ಬಗ್ಗೆ ಆ ಥರ ಅಂತ. ಸೊ ಐ ಜಸ್ಟ್ ಥಾಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋಕ್ಕೆ ವೆರಿ ಮಿನಿಮಲ್ ಆಗಿ, ಲೈಕ್ ತುಂಬ ಥೆರಪ್ಯೂಟಿಕ್ ಆಗಲ್ಲ, ವೆರಿ ಮಿನಿಮಲ್ ಆಗಿ ಏನು ಮಾಡ್ಬೋದು ಆ ಥರ ಒಂದೇನಾದರೂ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ. ಸೊ ಅದರಲ್ಲಿ ಮೇನ್ ಅಂತಲ್ಲ, ಜಸ್ಟ್ ವೆರಿ ಸಿಂಪಲ್ ರೆಮಿಡಿ ಏನಂದರೆ, ನೀವು ಸೊ ಇವಾಗ ಇರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಅಥವಾ ಪೀರಿಯಡ್ಸ್ ಆಗದೆ ಒಂದು 5-6 ಮಂತ್ಸ್ ಆ ಥರ ಇರ್ಬೋದು. there's one granules called ಶತಾವರಿ ಗ್ರ್ಯಾನ್ಯೂಲ್ಸ್ ಅಂತ. ಬಟ್ ಆ್ಯಕ್ಚುಲಿ ಅಲಾಂಗ್ ವಿತ್ ದಟ್ ಫೀಮೇಲ್ ಹೆಲ್ತಿಗೆ ನೀವು ಅಶ್ವಗಂಧ ಗ್ರ್ಯಾನ್ಯೂಲ್ಸ್ ಅಂತಲೂ ಬರುತ್ತೆ. ಸೊ ನೀವು ಅದು ಎರಡನ್ನೂ ತೊಗೊಂಡು, ಸೊ ಎರಡನ್ನೂ ಹಾಫ್ ಸ್ಪೂನ್ ಅಥವಾ ಕಾಲು ಚಮಚನ ಒಂದು ಗ್ಲಾಸ್ ಆಫ್ ಮಿಲ್ಕಿಗೆ ಹಾಕಿ ರಾತ್ರಿ ಕುಡಿದ್ರೆ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್, ಆ್ಯಕ್ಚುಲಿ ಫೀಮೇಲ್ ಹೆಲ್ತ್. ಅಷ್ಟೇ ನೀವು ಬೇರೆ ಡಯಟ್ಸನ್ನು ಫಾಲೋ ಮಾಡಬೇಕು. ಆಬ್ವಿಯಸ್ಲಿ ಈ ಥರ ಎಲ್ಲ ಇದ್ದಾಗ ಕಂಪ್ಲೀಟ್ ನೀವು ಜಂಕ್ ತಿಂದ್ಕೊಂಡು ರಾತ್ರಿ ನಾನು ಗ್ರ್ಯಾನ್ಯೂಲ್ಸ್ ಕುಡಿದ್ರೆ ಏನು ವರ್ಕ್ ಆಗೋಲ್ಲ. ಲೈಕ್ ಗುಡ್ ಹೆಲ್ದಿ ಡಯಟಲ್ಲಿದ್ದು.
ಸೊ ಇದನ್ನು ಕುಡಿದ್ರೆ somehow it will regulate your menstrual cycle ಅಂತ. ಅಂದರೆ ಇದು ಒಂದೇ ಅಲ್ಲ, there are so many remedies, but it's a very simple remedy. ಲೈಕ್ ನೀವು ಪ್ರೋಟೀನ್ ಪೌಡರ್ ಕುಡಿತಿರ್ತೀರಾ ಅಥವಾ ಬೇರೆ ಏನಾದರೂ, ಕೆಲವರು ಎಳ್ಳು ತಿಂತಿರ್ತಾರೆ ತುಂಬ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ ಎಲ್ಲ, ಅದ್ರ ಬದಲು ಯು ಕ್ಯಾನ್ ಆಲ್ಟರ್ನೇಟಿವ್ಲಿ ಟ್ರೈ ದಿಸ್ ಒನ್. ಸೊ ಪ್ರೆಗ್ನೆಂಟ್ ಲೇಡೀಸಿಗೆ ಸೊ ಶತಾವರಿ ಗ್ರ್ಯಾನ್ಯೂಲ್ಸ್ ಬಂದುಬಿಟ್ಟು ಲಾಸ್ಟ್ ಮಂತ್ಸಲ್ಲಿ ತಿಂದರೆ ಇಟ್ಸ್ ವೆರಿ ಗುಡ್ ಫಾರ್ ಮಿಲ್ಕ್ ಪ್ರೊಡಕ್ಷನ್ ಆ್ಯಕ್ಚುಲಿ. ಸೊ ದಿಸ್ ಒನ್ ಆ್ಯಕ್ಚುಲಿ ನಾನು ಈ ಟಿಪ್ನೇ ಹೇಳಬೇಕಂತ ಯಾಕೆ ಅಂದ್ಕೊಂಡೆ ಅಂತ ಗೊತ್ತಿಲ್ಲ. ಇನ್ಸ್ಟೆಂಟ್ಲಿ ನಂಗೆ ಅವ್ರು ಹೇಳಿದ ನೆನಪಾಯಿತು. ಯು ಕುಡ್ ಹ್ಯಾವ್ ಸೆಡ್ ಅಬೌಟ್ ಸಮಥಿಂಗ್, ಸಮ್ ಹೆಲ್ತ್ ರಿಲೇಟೆಡ್ ಟಾಪಿಕ್ ಬಗ್ಗೆ ಏನಾದರೂ ಹೇಳ್ಬೋದು ಅಂತ ಹೇಳಿದರೆ ನಂಗೆ ಅದ್ರದ್ದೇ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿಲ್ಲ. ಸೊ ಐ ಜಸ್ಟ್ ಥಾಟ್ ಈ ವಿಡಿಯೋ ಜೊತೆ ಅದನ್ನು ಜಸ್ಟ್ ಮರ್ಜ್ ಮಾಡೋಣ ಅಂತ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಏನಾದರೂ ಇದೇ ಥರ ಒಳ್ಳೆ ಕಂಟೆಂಟ್ ಇರೋದನ್ನ ಒಂದು ಶೂಟ್ ಮಾಡ್ತೀನಿ. ಆ್ಯಕ್ಚುಲಿ ಅಟ್ ದಿ ಎಂಡ್ ಮೈ ಲೈಫ್ ಅಗೇನ್ ಐ ಪೋಸ್ಟ್ ಇನ್ನೊಂದು 2 ಡೇಸಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಥ್ಯಾಂಕ್ ಯು.